ಹಾಯ್, ನಾನು ಸಂದೀಪ್ ಫ್ರಮ್ ಟಿಕೆಟ್ ಕನ್ನಡ ನೋಡ್ತಾ ಇದ್ರೆ ಇವತ್ತು ನಮ್ಮ ಮುಂದೆ ರಿಯಲ್ಮಿ 7i ಫೋನ್ ಇರುವಂಥದ್ದು. ಈ ಒಂದು ಫೋನ್ ಏನಿದೆ ಇದು 12,000 ರೂಪಾಯಿಗೆ ಬೇಸಿಕ್ ವೇರಿಯಂಟ್ ಲಾಂಚ್ ಆಗಿರುವಂಥದ್ದು. ತುಂಬ ಜನ ನನಗೆ ಗೊತ್ತು ಈ ಒಂದು ಫೋನಿಗೆ ವೆಯ್ಟ್ ಮಾಡ್ತಾ ಇದ್ರಿ ಅಂತ. ಈ ಒಂದು ಫೆಸ್ಟಿವಲ್ ಸೇಲ್ ಟೈಮಲ್ಲಿ ನಿಮಗೆ ನನಗನ್ನಿಸ್ತಾ ಈ ಒಂದು ಫೋನು 10,500ರಿಂದ 11,000 ರೂಪಾಯಿಗೆ ನೀವು ಪರ್ಚೇಸ್ ಮಾಡ್ಬೋದು ಈ ಒಂದು ಬ್ಯಾಂಕ್ ಆಫರ್ನ ರೆಡಿ ಮಾಡ್ಕೊಂಡ್ರಿ ಅಂತ ಅಂದರೆ. ಸೊ ಈ ಒಂದು ರಿಯಲ್ಮಿ 7i-ಅನ್ನು 10,500 ರೂಪಾಯಿಗೆ ನಾವು ಆರಾಮಾಗಿ ಪರ್ಚೇಸ್ ಮಾಡ್ಬೋದಾ? ಏನು ಚೆನ್ನಾಗಿದೆ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಒಂದು ರಿಯಲ್ಮಿ 7i ಫೋನನ್ನು ಅನ್ಬಾಕ್ಸ್ ಮಾಡೋಣ. ನೋಡ್ತಾ ಇದ್ರೆ ಒಂದು ಬಾಕ್ಸ್ ನಿಮಗೆ ಈ ರೀತಿ ಸಿಗ್ತಾ ಇರುವಂಥದ್ದು ಸಿಂಪಲ್ ಬಾಕ್ಸು. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗ್ತಾ ಇರುವಂಥದ್ದು. ಇದರೊಳಗೆ ನಿಮಗೆ ಸಿಮ್ ಎಜೆಕ್ಟರ್ ಪಿನ್ ಇರುವಂಥದ್ದು, ಜೊತೆಗೆ ಟ್ರಾನ್ಸ್ಪರೆಂಟ್ TPU ಕವರ್, ಬ್ಯಾಕ್ ಕವರ್ ನಿಮಗೆ ಸಿಗ್ತಾ ಇರುವಂಥದ್ದು. ಒಂದು ಒಳ್ಳೆ ಕ್ವಾಲಿಟಿಯ ಬ್ಯಾಕ್ ಕವರ್ ಇದಾಗಿದೆ. ಜೊತೆಗೆ ಯೂಸರ್ ಮ್ಯಾನ್ಯಲ್, ಸ್ಟಾರ್ಟ್ ಕಾರ್ಡ್ ಮತ್ತು ವಾರಂಟಿ ಕಾರ್ಡ್ ಸಹ ಇದರೊಳಗೆ ಇರುವಂಥದ್ದು. ಅದನ್ನು ಬಿಟ್ಟರೆ ಗಮನಿಸ್ತಾ ಇದ್ದಾರೆ ಡೈರೆಕ್ಟಾಗಿ ಒಂದು ಫೋನ್ ನೋಡೋಕೆ ಸಿಗ್ತಾ ಇದೆ. ಈ ಒಂದು ಫೋನನ್ನು ಪಕ್ಕಕ್ಕಿಟ್ಟು ಬೇರೆ ಏನಿಲ್ಲದನ್ನು ಚೆಕ್ ಮಾಡೋದಾದ್ರೆ ಈ ಒಂದು ಬಾಕ್ಸ್ ಒಳಗೆ 18 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ನ ಬಾಕ್ಸ್ ಒಳಗೆ ಇಟ್ಟಿರುವಂಥದ್ದು ಒಂದು ಒಳ್ಳೆ ವಿಷಯ ಅಂತ ಇಷ್ಟಪಡ್ತೀನಿ. ಈ ಒಂದು ಪ್ರೆಸೆನ್ಸಲ್ಲಿ ಒಳ್ಳೆ ವಿಷಯನೇ. ಜೊತೆಗೆ ನಿಮಗೆ USB Type-C ಡಾಟಾ ಕೇಬಲ್ ಸಿಗ್ತಾ ಇರುವಂಥದ್ದು, Type-A ಇಂದ Type-C. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ USB Type-C ಪೋರ್ಟ್ ಇದೆ ಅಂತ. ಒಂದು ಒಳ್ಳೆ ವಿಷಯ, ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿರುವಂಥದ್ದು. ಇನ್ನು ಡೈರೆಕ್ಟಾಗಿ ಈ ಒಂದು ಫೋನಿಗೆ ಬಂತು ಅಂತ ಅಂದರೆ ಫಸ್ಟ್ ಲುಕ್ಕಲ್ಲಿ ಒಂದು ಪ್ರೀಮಿಯಂ ರೀತಿಗೆ ಕಾಣಿಸ್ತಿರುವಂಥದ್ದು. ಬ್ಯಾಕ್ ಅಂತೂ ಗ್ಲಾಸಿ ಥರನೇ ಅನ್ನಿಸ್ತಾ ಇದೆ. ಸೊ ತಿಳ್ಕೋಣ ಆಮೇಲೆ. ಇನ್ನು ಗಮನಿಸ್ತಾ ಇದ್ರೆ ಒಂದು ಬಾಕ್ಸ್ ಒಳಗಿರುವಂಥ ಕಂಪ್ಲೀಟ್ ಆಕ್ಸೆಸರೀಸ್ಗಳನ್ನು. ಮೊದಲದಾಗಿ ಒಂದು ಫೋನ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕಂತಂದ್ರೆ ಈ ಒಂದು ಪ್ರೆಸೆನ್ಸ್ಗೆ ಕ್ರೇಜಿ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಅಂತ ಇಷ್ಟಪಡ್ತೀನಿ. 11,000ರಿಂದ 12,000 ರೂಪಾಯಿ ಪ್ರೈಸ್ ರೇಂಜ್ಗೆ ಸೂಪರ್ ಆಗಿದೆ ಆಯಿತಾ. ಹಿಂದ್ಗಡೆ ಅಂತೂ ಲಿಟ್ರಲಿ ಗ್ಲಾಸೇ ಅನಿಸುತ್ತೆ. ಸೊ ಮುಂದ್ಗಡೆಯಿಂದ ಒಂದು ಸಿಂಪಲ್ ಪಂಚುವಲ್ ಕ್ಯಾಮ್ರಾ ನಮಗೆ ಸಿಗ್ತಾ ಇರುವಂಥದ್ದು, ಫುಲ್ ಸ್ಕ್ರೀನ್ ಡಿಸ್ಪ್ಲೇದಾಗಿರುವಂಥದ್ದು. ಬೆಸಲ್ ಆಲ್ಮೋಸ್ಟ್ ಎಲ್ಲ ಕಡೆ ಕಡಿಮೆ ಇದೆ, ಬಾಟಮ್ ಒಂದು ಸ್ವಲ್ಪ ಬೆಸಲ್ ಜಾಸ್ತಿ ಅಂತ ಅನ್ನಿಸ್ತು. ಸೊ ಮುಂದ್ಗಡೆ ಇರುವಂಥದ್ದು ಗ್ಲಾಸು, ಸೊ ಸ್ಕ್ರಾಚ್ ಅಷ್ಟು ಈಸಿಯಾಗಿ ಆಗೋದಿಲ್ಲ. ಇನ್ನು ಹಿಂದಕ್ಕೆ ಬಂತು ಅಂತಂದರೆ ನಿಮಗೆ ಕ್ವಾಡ್ ಕ್ಯಾಮ್ರಾ ಸೆಟಪ್ ಹಿಂದೆ ಸಿಗ್ತಾ ಇರುವಂಥದ್ದು ಮತ್ತು ಒಂದು ಸಿಂಗಲ್ LED ಫ್ಲಾಶ್ ಇದೆ, ಫಿಂಗರ್ ಪ್ರಿಂಟ್ ಸೆನ್ಸರ್ ಸಹ ಹಿಂದೆ ಇರುವಂಥದ್ದು. ಇದು ನೋಡೋದಕ್ಕೆ ಹಿಂದ್ಗಡೆ ಗ್ಲಾಸ್ ಥರ ಕಾಣುತ್ತೆ, ಆದರೆ ಇದೊಂದು ಪ್ಲಾಸ್ಟಿಕ್ ಬ್ಯಾಕ್ ಆಗಿರುವಂಥದ್ದು. ಒಂದು ಡಿಫ್ರೆಂಟ್ ಗ್ರೇಡಿಯಂಟ್ ಲುಕ್ ನಿಮಗೆ ಸಿಗ್ತಾ ಇದೆ. ಪಕ್ಕ ಗ್ಲಾಸ್ ಅನ್ಕೋದ್ರೆ ತುಂಬ ಜನ, ಮತ್ತು ಸ್ಮಡ್ಜಸ್ ಆಗುವಂಥ ಸಾಧ್ಯತೆ ಇದೆ ಆಯಿತಾ. ಸ್ಮಡ್ಜಸ್ ಆಗುತ್ತೆ. ಸೊ ಬ್ಯಾಕ್ ಕವರ್ ಹಾಕೊಂಡ್ರೆ ತುಂಬ ಒಳ್ಳೆಯದು, ಬಾಕ್ಸ್ ಒಳಗೆ ಬ್ಯಾಕ್ ಕವರ್ ನೀಡಿದರೆ ಸೊ ತೊಂದರೆ ಇಲ್ಲ. ಇನ್ನು ಈ ಒಂದು ಫೋನಲ್ಲಿ ನಿಮಗೆ USB Type-C ಪೋರ್ಟ್ ಇರುವಂಥದ್ದು, ಜೊತೆಗೆ 3.5mm ಹೆಡ್ಫೋನ್ ಜಾಕು ಇದೆ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ಸ್ ಇರುವಂಥದ್ದು ಒಂದು ಒಳ್ಳೆಯ ವಿಷಯ. ಈ ಒಂದು ಫೋನ್ನ ಫ್ರೇಮ್ ಏನಿದೆ ಇದು ಪ್ಲಾಸ್ಟಿಕ್ ಫ್ರೇಮ್ ಆಗಿರುವಂಥದ್ದು. ಈ ಒಂದು ಪ್ರೆಸೆನ್ಸ್ಗೆ ಓಕೆ ಅಂತೀನಿ. ಓವರಾಲ್ ಬಿಲ್ಡ್ ಕ್ವಾಲಿಟಿ ನನಗಂತೂ ಈ ಒಂದು ಪ್ರೆಸೆನ್ಸ್ಗೆ ಇಂಪ್ರೆಸಿವ್ ಅಂತೀನಿ. ತುಂಬ ಚೆನ್ನಾಗಿದೆ ಈ ಒಂದು ಪ್ರೆಸೆನ್ಸ್ಗೆ. ಇನ್ನೂ ಒಂದು ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕಂತಂದ್ರೆ ಒಂದು ಫೋನಲ್ಲಿ 6.5 ಇಂಚಿನ HD+ ರೆಸಲ್ಯೂಷನ್ ಹೊಂದಿರುವಂಥ IPS LCD ಡಿಸ್ಪ್ಲೇ ಇರುವಂಥದ್ದು. ಈ ಒಂದು ಡಿಸ್ಪ್ಲೇ ಇದೆ 90 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ ಆಗಿರುವಂಥದ್ದು. ಡಿಸ್ಪ್ಲೇ ಕ್ಲಾರಿಟಿ ತುಂಬ ಚೆನ್ನಾಗಿದೆ ಆಯಿತಾ. ನನಗನ್ನಿಸ್ತಂಗೆ ಫುಲ್ HD+ ರೆಸಲ್ಯೂಷನ್ ಹೊಂದಿರುವಂಥ ಡಿಸ್ಪ್ಲೇ ಆಗ್ತಿದೆ ತುಂಬ ಚೆನ್ನಾಗಿರ್ತಿತ್ತು. ಬಟ್ ಡಿಸ್ಪ್ಲೇ ಕ್ಲಾರಿಟಿ ತುಂಬ ಚೆನ್ನಾಗಿದೆ. 90 ಹರ್ಟ್ಸ್ ರಿಫ್ರೆಶ್ ರೇಟನ್ನು ನೀಡಿ ಅದಕ್ಕೆ ಕಾಂಪನ್ಸೇಟ್ ಮಾಡಿದ್ರೆ ಅಂತ ನನಗನ್ಸುತ್ತೆ. ಈ ಒಂದು ಪ್ರೆಸೆನ್ಸ್ಗೆ 90 ಹರ್ಟ್ಸ್ ರಿಫ್ರೆಶ್ ರೇಟ್ ಅಂದರೆ ಕ್ರೇಜಿನೇ, ಬಟ್ ಫುಲ್ HD ನೀಡಬೇಕಾಗಿತ್ತು. ಸೊ ಓವರಾಲ್ ಡಿಸ್ಪ್ಲೇ ಪರವಾಗಿಲ್ಲ, ಕ್ಲಾರಿಟಿ ಚೆನ್ನಾಗಿದೆ, ಬಟ್ ರೆಸಲ್ಯೂಷನ್ ಕಡಿಮೆ ಇರುವಂಥದ್ದು. ಇನ್ನೂ ಒಂದು ಫೋನ್ನ ವೇರಿಯಂಟ್ಗಳ ಬಗ್ಗೆ ಮಾತಾಡಬೇಕಂತಂದರೆ ಒಂದು ಫೋನ್ ಸದ್ಯಕ್ಕೆ 2 ವೇರಿಯಂಟಲ್ಲಿ ಲಾಂಚ್ ಆಗಿರುವಂಥದ್ದು. ಒಂದು 4GB RAM ಮತ್ತು 64GB ಇಂಟರ್ನಲ್ ಮೆಮೊರಿ, ಮತ್ತು ಇನ್ನೊಂದು 4GB RAM ಮತ್ತು 128GB ಇಂಟರ್ನಲ್ ಮೆಮೊರಿ. ಈ ಒಂದು ಫೋನ್ ಇರುವಂಥ ರ್ಯಾಮು LPDDR4 ರ್ಯಾಮ್ ಆಗಿರುವಂಥದ್ದು ಮತ್ತು ಸ್ಟೋರೇಜ್ UFS 2.1ನ ಸ್ಟೋರೇಜ್ ಆಗಿರುವಂಥದ್ದು. ಕ್ರೇಜಿ ಅಂತೀನಿ ಆಯಿತಾ. ಈ ಒಂದು ಪ್ರೆಸೆನ್ಸ್ಗೆ UFS 2.1 ಸೂಪರ್, ತುಂಬ ಫಾಸ್ಟಾಗಿ ಅಪ್ಲಿಕೇಶನ್ಗಳು ಇನ್ಸ್ಟಾಲ್ ಆಗುತ್ತೆ, ಓಪನ್ ಆಗುತ್ತೆ, ಸ್ಮೂತ್ ಅನ್ಸುತ್ತೆ. ಜೊತೆಗೆ 90 ಹರ್ಟ್ಸ್ನ ರಿಫ್ರೆಶ್ ರೇಟ್ ಇರೋದ್ರಿಂದ ಎಕ್ಸ್ಪೀರಿಯನ್ಸು ತುಂಬ ಸೂಪರ್ ಆಗಿರುತ್ತೆ. ಇನ್ನೂ ಒಂದು ಫೋನ್ ಇರುವಂಥ ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 662 ಪ್ರೊಸೆಸರ್ ಇರುವಂಥದ್ದು. ಒಂದು ಲೋಯರ್ ಮಿಡ್ ಎಂಡ್ ಪ್ರೊಸೆಸರ್ ಇದಾಗಿರುವಂಥದ್ದು. ಅಂಥದ್ದು ಬೆಂಚ್ ಮಾರ್ಕ್ ಅಪ್ರಾಕ್ಸಿಮೇಟ್ಲಿ 1,80,000 ರೇಂಜಲ್ಲಿ ಅಂಥದ್ದು ಬೆಂಚ್ ಮಾರ್ಕನ್ನು ನೀಡುತ್ತೆ ಆಯಿತಾ. ಸೊ ತುಂಬ ಕಡಿಮೆ ಪವರ್ ಇರುವಂಥ ಪ್ರೊಸೆಸರ್ಗಳು, ತುಂಬ ಜಾಸ್ತಿ ಪವರ್ ಇರುವಂಥ ಪ್ರೊಸೆಸರ್ ಅಲ್ಲ. ಈ ಒಂದು ಪ್ರೆಸೆನ್ಸ್ಗೆ ಓಕೆ ಅಂತೀನಿ. ಆದರೆ ಇದೇ ರೇಂಜಲ್ಲಿ ನಿಮಗೆ ಇದಕ್ಕಿಂತ ಒಳ್ಳೆ ಪ್ರೊಸೆಸರ್ಗಳು ಇರುವಂಥ ಫೋನ್ಗಳು ಸಿಗ್ತಾವೆ. ನಿಮಗೆ ಒಂದು ರಿಯಲ್ಮಿನೆಲ್ಲ ಸಿಗ್ತವೆ ಇದಕ್ಕಿಂತ ಒಳ್ಳೆ ಪ್ರೊಸೆಸರ್ ಇರುವಂಥ ಫೋನ್ಗಳು. ಸೊ ಇನ್ನೂ ಬೆಟರ್ ನೀಡ್ಬೋಯ್ತು ಅಂತ ನನಗನ್ಸುತ್ತೆ. ಬಟ್ ಇದು ಕೂಡ ಅಂತ ಕೆಟ್ಟದಾಗಿರುವಂಥ ಪ್ರೊಸೆಸರ್ ಅಲ್ಲ, ಚೆನ್ನಾಗಿದೆ. ನಾರ್ಮಲ್ ಡೇ ಟು ಏನೂ ತೊಂದರೆ ಆಗೋದಿಲ್ಲ. ನೀವು ಗೇಮಿಂಗ್ನಲ್ಲಿ ಆಲ್ಮೋಸ್ಟ್ ಒಂದು ಮಾಡರೇಟ್ ಸೆಟ್ಟಿಂಗಲ್ಲಿ ಅಂದರೆ ಮಿಡ್ ಸೆಟ್ಟಿಂಗಲ್ಲಿ ನೀವು ಆರಾಮಾಗಿ ಆಡ್ಕೊಬೋದು. ಸೊ ಪರವಾಗಿಲ್ಲ ಅಂತ ಅಂತೀನಿ. ಇನ್ನೊಂದು ಫೋನ್ ಇರುವಂಥ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ ರೇರಲ್ಲಿ ಕ್ವಾಡ್ ಕ್ಯಾಮ್ರಾ ಇರುವಂಥದ್ದು. ಅದರಲ್ಲಿ ಮೇನ್ ಸೆನ್ಸರ್ ಬಂದ್ಬಿಟ್ಟು 64 MP ಮೇನ್ ಸೆನ್ಸರ್ ಇದಾಗಿರುವಂಥದ್ದು.
ಈ ಪ್ರೆಸೆನ್ಸ್ಗೆ 64 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಅಂತ ಅಂದರೆ ಕ್ರೇಜಿ ಆಯಿತಾ. 1.8 ಅಪರ್ಚರು. ಸೊ ಜಾಸ್ತಿ ಮೆಗಾ ಪಿಕ್ಸೆಲ್ ಇದೆ ಅಂದ ತಕ್ಷಣ ಕ್ಯಾಮ್ರಾ ಸೂಪರ್ ಆಗಿರಬೇಕು ಅಂತ ಅಲ್ಲ. ನನಗೆ ಈ ಒಂದು ಕ್ಯಾಮ್ರಾ ಕ್ಲಾರಿಟಿ ಡೀಸೆಂಟ್ ಅನ್ನಿಸ್ತು. ಈ ಒಂದು ಪ್ರೆಸೆನ್ಸ್ಗೆ ಇಂಪ್ರೆಸಿವ್ ಅನ್ನೋದನ್ನು ಡೀಸೆಂಟ್, ಪರವಾಗಿಲ್ಲ. ಮೆಗಾ ಪಿಕ್ಸೆಲ್ ಜಾಸ್ತಿ ಇರ್ಬೋದು, ಆದರೆ ಲೋ ಲೈಟಲ್ಲಿ ಸ್ವಲ್ಪ ಗ್ರೇನ್ಸ್ಗಳು ಬರುತ್ತೆ ಅಂತ ಅನ್ನಿಸ್ತು. ಔಟ್ಸೈಡ್ ಡೇ ಲೈಟಲ್ಲಿ ತುಂಬ ಚೆನ್ನಾಗಿ ಬರುತ್ತೆ, ಬಟ್ ಅದ್ರೂ ಸಹ ನೀವು ಝೂಮ್ ಮಾಡಿದ್ರಿ ಅಂದರೆ ಅಷ್ಟೊಂದು ಕ್ಲಾರಿಟಿ ಇರೋದಿಲ್ಲ. ಸೊ 64 MP ಅಂತ ಇದೆ, ಬಟ್ ಕ್ಯಾಮ್ರಾ ಮಾತ್ರ ಈ ಒಂದು ಪ್ರೈಸ್ ರೇಂಜಿಗೆ ಹೆಂಗಿರಬೇಕು ಹಂಗಿದೆ, ಡೀಸೆಂಟ್ ಆಗಿದೆ. ಸೊ ವೈಡ್ ಆ್ಯಂಗಲ್ ಲೆನ್ಸ್ ಇರುವಂಥದ್ದು ಇನ್ನೊಂದು 8 ಮೆಗಾ ಪಿಕ್ಸೆಲ್. ಇದು ಕೂಡ ಅಷ್ಟೇ ತುಂಬ ವೈಡ್ ಇದೆ, ಆದರೆ ಝೂಮ್ ಮಾಡಿದ್ರಿ ಅಂತ ಅಂದರೆ ಗ್ರೇನ್ಸ್ಗಳು ಬಂದ್ಬಿಡುತ್ತೆ ಆಯಿತಾ. ಸೊ ಡೇ ಲೈಟಲ್ಲಿ ಹೋದರೆ ಚೆನ್ನಾಗಿ ಬರುತ್ತೆ, ಸ್ವಲ್ಪ ಲೈಟ್ ಕಡಿಮೆ ಇರೋ ಟೈಮಲ್ಲಿ ನಿಮಗೆ ಝೂಮ್ ಮಾಡಿದ್ರೆ ಒಂದು ಸ್ವಲ್ಪ ಕ್ವಾಲಿಟಿ ಇಲ್ಲ ಅಂತ ಅನಿಸುತ್ತೆ. ಇನ್ನೊಂದು 2 ಮೆಗಾ ಪಿಕ್ಸೆಲ್ ಒಂದು ಮ್ಯಾಕ್ರೋ ಲೆನ್ಸ್ ಇರುವಂಥದ್ದು. ನನಗೆ ಗೊತ್ತಿಲ್ಲ ಏನಕ್ಕೆ ಈ ಒಂದು ಲೆನ್ಸ್ ಹಾಕ್ತಾರೆ ಅಂತ, ಪರವಾಗಿಲ್ಲ, ಸುಮಾರಾಗಿದೆ. ಇನ್ನೊಂದು 2 ಮೆಗಾ ಪಿಕ್ಸೆಲ್ ಒಂದು ಡೆಪ್ತ್ ಸೆನ್ಸರ್ ಬಂತು ಬ್ಯಾಕ್ಗ್ರೌಂಡನ್ನು ಬ್ಲರ್ ಮಾಡೋದಕ್ಕೆ. ಇದು ಬ್ಲರ್ ಮಾಡೋದು ಅಷ್ಟೇ, ಅದ್ರದ್ದೇನು ಕೆಲಸ ಇಲ್ಲ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ 16 ಮೆಗಾ ಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಬಂತು. ಇದು ಕೂಡ ಡೀಸೆಂಟ್ ಆಗಿದೆ, ಇಂಪ್ರೆಸಿವ್ ಅನ್ನಿಸ್ಲಿ ನನಗೆ. ಪರವಾಗಿಲ್ಲ ಗುರು, ಸ್ಯಾಂಪಲ್ಸ್ ನೋಡಿ ನೀವೇ ಜಡ್ಜ್ ಮಾಡ್ಬೋದು ರೇರು ಮತ್ತು ಫ್ರಂಟ್ ನನಗೆ ಓಕೆ ಅನ್ನಿಸ್ತು. ಏನೋ ಅಷ್ಟೊಂದು ಹೆಂಗೆ ಕ್ರೇಜಿ ಆಗಿದೆ ಅಂತ ಅನ್ನಿಸ್ಲಿಲ್ಲ. ಓವರಾಲ್ ಕ್ಯಾಮ್ರಾ ನನಗನ್ನಿಸ್ತಂಗೆ ಈ ಒಂದು ಪ್ರೈಸ್ ರೇಂಜಿಗೆ ಹೆಂಗಿರಬೇಕು ಹಂಗಿದೆ. 64 MP ಅಂತ ಕ್ಯಾಮ್ರಾ ಅನ್ನಿಸ್ತು ನನಗೆ. ಅಷ್ಟೊಂದೇನು ಒಳ್ಳೆ ಹೆವಿ ಕ್ವಾಲಿಟಿ ಅಂತ ಅನ್ನಿಸ್ಲಿಲ್ಲ. ಪರವಾಗಿಲ್ಲ, ಈ ಒಂದು ಪ್ರೆಸೆನ್ಸಿಗೆ ಸುಮಾರಾಗಿದೆ. ಯೂಶ್ವಲಿ ಎಲ್ಲ ಯಾವ ಫೋನ್ ತೊಗೊಂಡ್ರೆ ನಿಮಗೆ ಈ ಪ್ರೆಸೆನ್ಸಲ್ಲಿ ಇದೇ ಕ್ವಾಲಿಟಿನೇ ಸಿಗುತ್ತೆ ನಿಮಗೆ. ಸೊ ಕ್ಯಾಮ್ರಾ ಓಕೆ. ಇನ್ನೂ ಒಂದು ಫೋನ್ ಇರುವಂಥ ಸೆಕ್ಯೂರಿಟಿ ಬಗ್ಗೆ ಮಾತಾಡಬೇಕಂತಂದರೆ ಈ ಒಂದು ಫೋನ್ನ ಹಿಂದ್ಗಡೆ ನಿಮಗೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು ತುಂಬ ಫಾಸ್ಟ್ ಆಗಿದೆ, ಹೆವಿ ಫಾಸ್ಟ್ ಆಗಿದೆ. ಇನ್ನು ಫೇಸ್ ಅನ್ಲಾಕ್ ಇರುವಂಥದ್ದು ಕೂಡ ತುಂಬ ಫಾಸ್ಟ್ ಆಗಿರುವಂಥದ್ದು ಗಮನಿಸ್ತಾ ಇದ್ದೀರಾ ನೀವೇ. ಇನ್ನೂ ಒಂದು ಫೋನ್ನ ಬ್ಯಾಟ್ರಿ ಬಗ್ಗೆ ಮಾತಾಡಬೇಕಂತಂದರೆ ಒಂದು ಫೋನಲ್ಲಿ 5000 mAh ಕೆಪಾಸಿಟಿಯ ಬ್ಯಾಟ್ರಿ ಇರುವಂಥದ್ದು ಒಂದು ಒಳ್ಳೆ ವಿಷಯ ಆಯಿತಾ. 5000 ಅಂತ ಅಂದರೆ ಸೂಪರ್ ಬ್ಯಾಟ್ರಿ ಅಂತ. ಜೊತೆಗೆ ಈ ಒಂದು ಬಾಕ್ಸ್ ಒಳಗೆ ನಿಮಗೆ 18 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ನ ನೀಡಿರುವಂಥದ್ದು ಇನ್ನೊಂದು ಒಳ್ಳೆ ವಿಷಯ. ಯೂಶ್ವಲಿ ಈ ಒಂದು ಪ್ರೈಸಲ್ಲಿ ಯಾರು ಕೂಡ ತುಂಬ ಕಡಿಮೆ ಬ್ರ್ಯಾಂಡ್ಗಳು ನಿಮಗೆ ಈ ಒಂದು 18 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಇವ್ರು ನೀಡಿದ್ದಾರೆ. ಸೊ ಒಳ್ಳೆಯದು. ಇನ್ನೊಂದು ಫೋನಲ್ಲಿ ಆಂಡ್ರಾಯ್ಡ್ 10 ಬೇಸ್ ಮೇಲೆ ರನ್ ಆಗ್ತಿರುವಂಥ ರಿಯಲ್ಮಿ UI ಇರುವಂಥದ್ದು. ಈ ಒಂದು UI ಏನಿದೆ ಅಂದರೆ ಆಪರೇಟಿಂಗ್ ಸಿಸ್ಟಮ್ ಒಂಥರ ಸ್ಟಾಕ್ ಆ್ಯಂಡ್ ರೀತಿಯಲ್ಲೇ ಇರುವಂಥದ್ದು ಆಯಿತಾ. ಆಲ್ಮೋಸ್ಟ್ ನಿಯರ್ ಟು ಸ್ಟಾಕ್ ಆ್ಯಂಡ್ ರೀತಿ ಇದನ್ನು ಬಿಲ್ಡ್ ಮಾಡಿರುವಂಥದ್ದು. ನನಗೇನು ಎಕ್ಸ್ಪೀರಿಯನ್ಸ್ ತುಂಬ ಇಷ್ಟ ಆಗುತ್ತೆ, ಬೆಟರ್ ದ್ಯಾನ್ ಎಷ್ಟೋ ಫೋನ್ಗಳಂತ ನನಗನ್ಸುತ್ತೆ ಆಯಿತಾ. ಸೊ ಚೆನ್ನಾಗಿದೆ, ನಿಮಗೂ ಎಕ್ಸ್ಪೀರಿಯನ್ಸ್ ಇಷ್ಟ ಆಗ್ಬೋದು ಇದು. ಇನ್ನು ಈ ಒಂದು ಫೋನ್ ಇರುವಂಥ ಸ್ಪೀಕರ್ ಬಂದುಬಿಟ್ಟು ಮೋನೋ ಸ್ಪೀಕರು, ಬಾಟಮ್ ಫೈರಿಂಗು, ಒಂದು ಲೆವೆಲಿಗೆ ಜೋರ ಕೇಳುತ್ತೆ, ಕ್ಲಿಯರ್ ಆಗಿದೆ, ಪರವಾಗಿಲ್ಲ. ಹೆವಿ ಇಂಪ್ರೆಸಿವ್ ಅಲ್ಲ, ಚೆನ್ನಾಗಿದೆ, ಪರವಾಗಿಲ್ಲ. ಸೊ ಇದಿಷ್ಟು ಒಂದು ಫೋನ್ನ ಮೈನ್ ಫೀಚರ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಆದರೆ ಕೇಳ್ಬೋದು ಈ ಒಂದು ಫೋನನ್ನು 12,000 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು ಅಂತ. ಆ್ಯಕ್ಚುಯಲ್ ಪ್ರೈಸ್ ಬಂದ್ಬಿಟ್ಟು 12,000 ಆಯಿತು. ಆದರೆ ಈ ಒಂದು ಸೇಲ್ನಲ್ಲಿ ನಿಮಗೆ ಈ ಒಂದು ಇನ್ಸ್ಟೆಂಟ್ ಡಿಸ್ಕೌಂಟನ್ನು ರೆಡಿ ಮಾಡ್ಕೊಂಡ್ರಿ ಅಂತಂದರೆ ಸುಮಾರು 10,300 11,000 ರೂಪಾಯಿಗೆ ಒಂದು ಫೋನ ಪರ್ಚೇಸ್ ಮಾಡ್ಬೋದು ನೀವು ಆಯಿತಾ. ಸೊ ಆ ಒಂದು ಪ್ರೆಸೆನ್ಸ್ಗೆ ಸೂಪರ್ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 11,000 ಪರವಾಗಿಲ್ಲ ಒಂದು ಲೆವೆಲ್ಗೆ. ಬಟ್ ನಾನೇನಂತೀನಿ ಅಂತ ಅಂದರೆ ಸ್ವಲ್ಪ ಬಡ್ಜೆಟ್ ಜಾಸ್ತಿ ಮಾಡ್ಕೊಂಬಿಟ್ಟು ಈ ಒಂದು ನಾರ್ಝೋ 20 Pro ತೊಗೊಂಬಿಡಿ ಅಂತೀನಿ ಆಯಿತಾ. ನಾರ್ಝೋ 20 Pro ನಿಮಗೆ 13,500 ರೂಪಾಯಿಗೆ ಸಿಕ್ಬಿಡುತ್ತೆ ಈ ಒಂದು ಆಫರ್ ಟೈಮಲ್ಲಿ. 13,500 ರೂಪಾಯಿಗೆ ಸ್ವಲ್ಪ 2,000 ರೂಪಾಯಿ ಜಾಸ್ತಿ ಮಾಡ್ಕೊಳ್ಳಿ ಬಡ್ಜೆಟ್ನ. ಕ್ರೇಜಿ ಆಗಿದೆ ಆ ಫೋನ್ ನಿಮಗೆ, ಇದಕ್ಕಿಂತ ಎಷ್ಟೋ ಪಟ್ಟು ಕ್ರೇಜಿ ಆಗಿದೆ. ಇದು ಕೂಡ ತುಂಬ ಚೆನ್ನಾಗಿದೆ ಆಯಿತಾ ಈ ಒಂದು ಪ್ರೈಸಿಗೆ. ಓಕೆ, ಬಟ್ ನೀವು ಸ್ವಲ್ಪ ಬಡ್ಜೆಟ್ ಸ್ವಲ್ಪ ಇಷ್ಟೇ ಬಡ್ಜೆಟ್ ಜಾಸ್ತಿ ಮಾಡ್ಕೊಂಡ್ರಿ ಅಂತ ಅಂದರೆ ಇನ್ನೂ ಹೆವಿ ಕ್ರೇಜಿ ಫೋನ್ ಸಿಗುತ್ತಲ್ಲ ಅಂತ ನನ್ನ ಅಭಿಪ್ರಾಯ. ಸೊ ಇದು ಚೆನ್ನಾಗಿದೆ. 90 Hzನ ಡಿಸ್ಪ್ಲೇದಾಗಿರುವಂಥದ್ದು, ಬ್ಯಾಟ್ರಿ ಚೆನ್ನಾಗಿದೆ, ಫಾಸ್ಟ್ ಚಾರ್ಜಿಂಗ್ ಇರುವಂಥದ್ದು, ಡಿಸೈನು ತುಂಬ ಚೆನ್ನಾಗಿದೆ. ಸೊ ಈ ಪ್ರೆಸೆನ್ಸ್ಗೆ ಓಕೆ, ಒಂದು ಲೆವೆಲ್ಗೆ ಚೆನ್ನಾಗಿರುವಂಥ ಫೋನ್ ಅಂತೀನಿ. ಸೊ ಇದಿಷ್ಟು ನನ್ನ ಒಂದು ಆನೆಸ್ಟ್ ಒಪಿನಿಯನ್ ಈ ಒಂದು ಫೋನ್ನ ಬಗ್ಗೆ. ನಿಮ್ಗೆ ಇಷ್ಟ ಇದೆ ಅಂತ ಅನ್ಕೋತೀನಿ. ನಿಮ್ಗೆ ಇದ್ರ ಬಗ್ಗೆ ಏನಿಸುತ್ತೆ ಕಡೆ ಕಾಮೆಂಟಲ್ಲಿ ತಿಳಿಸ್ಬೋದು. ನಿಮ್ಗೆ ಇಷ್ಟ ಇರೋದು ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ.